ರಾಯಚೂರು ಉಪ ಲೋಕಾಯುಕ್ತ ಬಿ ವೀರಪ್ಪ ಅವರಿಂದ 24 ಕಡೆಗೆ ಅನಿರೀಕ್ಷಿತ ಭೇಟಿ, 18 ಸುಮೋಟೋ ಕೇಸ್ ದಾಖಲು. ಸಾರ್ವಜನಿಕ ಅಹವಾಲು ಸ್ವೀಕಾರ, ಕುಂದುಕೊರತೆ ಬಾಕಿ ಅರ್ಜಿಗಳ ವಿಚಾರಣೆಗಾಗಿ ಆಗಸ್ಟ್ 28ರಿಂದ ಆಗಸ್ಟ್ 30ರವರೆಗೆ 3 ದಿನಗಳ ಕಾಲ ರಾಯಚೂರು ಜಿಲ್ಲಾ ಪ್ರವಾಸದಲ್ಲಿದ್ದ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಒಟ್ಟು 24 ಕಡೆಗಳಲ್ಲಿ ಅನಿರೀಕ್ಷಿತ ಭೇಟಿ ನೀಡಿ ಒಟ್ಟು 18 ಸುಮೋಟೋ ಕೇಸ್ ದಾಖಲಿಸಿದ್ದಾರೆ. ಆಗಸ್ಟ್ 28ರಂದು ಮೊದಲ ದಿನ ಬೆಳಗ್ಗೆ 6:30ರಿಂದ ಆರಂಭಿಸಿ ರಾತ್ರಿ 9:30ರವರೆಗೆ ಅನಿರೀಕ್ಷಿತ ಭೇಟಿ ಮುಂದುವರೆಸಿ ಮೊದಲ ದಿನವೇ 14 ಸುಮೋಟೋ ಕೇಸ್ ದಾಖಲಿಸಿದರು. ಮಳೆಯಲ್ಲೂ ಅನಿರೀಕ್ಷಿತ ಭೇಟಿ ಮುಂದುವರೆಸಿ ಹಾಸ್ಟೆಲ್ಗಳಿಗೆ ಭೇಟಿ ಮಾಡಿ ವಸತಿ ನಿಲಯಗಳ ವಿದ್ಯಾರ್ಥಿಗಳ ಕುಂದುಕೊರತೆ ಆಲಿಸಿದರು. ಎರಡನೇ ದಿನ ಆಗಸ್ಟ್ 29ರಂದು ಮತ್ತು ಕೊನೆಯ ದಿನ ಆಗಸ್ಟ್ 30ರಂದು ಸಹ ಬೆಳಗ್ಗೆ 7 ಗಂಟೆಯಿಂದ ಬೆಳಗಿನ 10 ಗಂಟೆಯವರೆಗೂ ವಿವಿಧೆಡೆ ಸಂಚರಿಸಿ ಲೋಪ ಕಂಡು ಬಂದ ಕಡೆಗಳಲ್ಲಿ ಸುಮೋಟೋ ಕೇಸ್ ದಾಖಲಿಸಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಬಿಸಿ ಮುಟ್ಟಿಸಿದರು. ಈ ಕಾರ್ಯಾಚರಣೆಯಲ್ಲಿ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರೊಂದಿಗೆ ಬೆಂಗಳೂರಿನ ಉಪಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರು ಆಗಿರುವ ನ್ಯಾಯಾಧೀಶರಾದ ರಮಾಕಾಂತ್ ಚೌಹಾಣ್ ಶಿವಾಜಿ, ಅನಂತ ನೆಲವಾಡಿ, ಉಪನಿಬಂಧಕರು ಆಗಿರುವ ನ್ಯಾಯಾಧೀಶರಾದ ಅರವಿಂದ್, ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಎಚ್ ಎ ಸಾತ್ವಿಕ್, ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸತೀಶ್ ಬಿ ಚಿಟಗುಬ್ಬಿ, ಕರ್ನಾಟಕ ಲೋಕಾಯುಕ್ತ ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್, ವಸಂತ್ ಕುಮಾರ್, ಪೊಲೀಸ್ ನಿರೀಕ್ಷಕರಾದ ಕಾಳಪ್ಪ ಬಡಿಗೇರ್, ಚಂದ್ರಪ್ಪ, ಸುನೀಲ್, ಮೇಘಲಮಣಿ, ಶೈಲಜಾ, ನಾಗರತ್ನ ಹಾಗೂ ಲೋಕಾಯುಕ್ತ ಕಚೇರಿಯ ಸಿಬ್ಬಂದಿ ಭಾಗಿಯಾಗಿದ್ದರು. ಗಾರಲದಿನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ಆರ್ಟಿಒ ಅಧಿಕಾರಿ ಆಫೀಸ್ಗೆ ಹೋದಾಗ ಸುಮಾರು 29,000 FC ಎಕ್ಸ್ಪೈರ್ ಆಗಿಬಿಟ್ಟಿದೆ. ಅದರಲ್ಲಿ 250 ಸ್ಕೂಲ್ ಬಸ್ಸುಗಳು ಹೆಚ್ಚು ಕಮ್ಮಿ ಆದರೆ ಮಕ್ಕಳು ಇನ್ಶೂರೆನ್ಸ್ ಕೊಡಲ್ಲ. ಯಾರಾದರೂ ಒಂದು ಬಸ್ ಆಕ್ಸಿಡೆಂಟ್ ಆದರೆ ಇನ್ಶೂರೆನ್ಸ್ ಇಲ್ಲ ಅಂದರೆ ಯಾವನು ಕೊಡಲ್ಲ, ಓನರ್ ಸಿಗಲ್ಲ. ಅದಕ್ಕೆ ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಅವ್ರಿಗೆ 2 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಎಲ್ಲ FCಗಳು ಆಗಬೇಕು, ಫೈನ್ ಕಲೆಕ್ಟ್ ಮಾಡಬೇಕು, ಲಕ್ಷಾಂತರ ದುಡ್ಡು ಬರುತ್ತೆ. ನಾನು ಡಿಸ್ಟಿಕ್ ಹೋದಾಗ ಬರೀ ಅದನ್ನು ನೋಡೋದು. ಇವತ್ತು ಮೈನ್ಸ್ಗೆ ಹೋದಾಗಲೂ ಅಷ್ಟೇ, ಯಾವುದು FC ಇಲ್ಲ ಅದೆಲ್ಲ ಫೈನ್ ಹಾಕಬೇಕು ಅಂತ ಹೇಳಿದ್ದೀನಿ. ಅವ್ರ ಮೇಲೆ ಆಕ್ಷನ್ ತಗೋತಿದ್ದೆ. 2 ತಿಂಗಳಲ್ಲಿ ಮಾಡದೇ ಇದ್ರೆ ದೇ ವಿಲ್ ಬಿ ಇನ್ ಟ್ರಬಲ್. ಆ ಪ್ರಕರಣ ಸಂಬಂಧಪಟ್ಟಂತೆ ಹೇಳಿ ಸರ್. ಅದಕ್ಕೆ ನಾನು ಮಧ್ಯಾಹ್ನ ಹೆಣ್ಮಕ್ಳು ಬಂದಾಗ 66 ಜನ ಹಕ್ಕುಪತ್ರ ನಮ್ಗೆ ಕೊಟ್ಟಿದ್ದಾರೆ. ನಾನು ಊಟಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಬಂದರು. ಅಮ್ಮ ಊಟ ಮಾಡಿ ಬರ್ತೀನಿ ಅಂತ ನಾನು ಹೇಳಿ ಊಟ ಮಾಡಿ ಬಂದ ತಕ್ಷಣ ಅವರ ಒಳಗಡೆ ಆ ರೂಮಲ್ಲಿ ಕೂರ್ತಿದ್ರು. ಒಳಗಡೆ ಆಚೆ ಕರೆಸಿ ನಾನು ಎಲ್ಲರನ್ನ ಮನವಿ ಕೇಳಿದ್ದೀನಿ. 66 ಹಕ್ಕುಪತ್ರ ಕೊಟ್ಟಿದ್ದಾರೆ, ಇವತ್ತು ಪೊಸಿಷನ್ ಕೊಟ್ಟಿಲ್ಲ ಅಂತ. ಅದಕ್ಕೆ ಸುಮೋಟೋ ಕೇಸು ಅದು ಸೇರ್ಸಿ ರಿಜಿಸ್ಟರ್ ಮಾಡಿದ್ದೀನಿ. ನಾನು ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ಏನು ನಮ್ಮ ಲೋಕಾಯುಕ್ತ ಕಾನೂನು ಅವಕಾಶ ಇದೆಯೋ ಅದ್ರ ಪ್ರಕಾರ ಆಕ್ಷನ್ ತಗೊತೀನಿ. ಅವ್ರು ನ್ಯಾಯಗೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅವರು ಆ ಥರ ಏನಾದರೂ ಸುಳ್ಳು ಹಕ್ಕುಪತ್ರ ಕೊಟ್ಟಿದ್ರೆ ಕನ್ಸರ್ನ್ ಅಧಿಕಾರಿಗಳು, ಆಗಿನ ಅಧಿಕಾರಿಗಳು ಯಾರಿದ್ದಾರೆ, ತಹಸೀಲ್ದಾರ್ ಇರ್ಬೋದು, AC ಇರ್ಬೋದು, DC ಇರ್ಬೋದು, ದೆನ್ ಗೌರ್ಮೆಂಟ್ ಚೀಟಿಂಗ್ ದಿ ಪಬ್ಲಿಕ್ ಅಂತ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಆ ಗೌರ್ಮೆಂಟ್ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಬಿಡೋ ಪ್ರಶ್ನೆನೇ ಇಲ್ಲ. ಅವ್ರ ನ್ಯಾಯ ಕೊಡ್ಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಪ್ರಾಮಾಣಿಕ ಪ್ರಯತ್ನ ಮಾಡಿ ನ್ಯಾಯ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಾನು ಇವಾಗ ಹೇಳ್ತಾ ಇರೋದೇ ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವ್ರ ಜಾಗ ಕೊಟ್ಟಿಲ್ಲ. ಅವ್ರ ಜಾಗ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ನಾನು ಅವ್ರಿಗೆ ಬಿಡಲ್ಲ. ಕನ್ಸರ್ನ್ ತಹಸೀಲ್ದಾರು ಅಸಿಸ್ಟೆಂಟ್ ಕಮ್ ಜೈಲಿಗೆ ಹೋಗ್ಬೇಕಾಗುತ್ತೆ. ಇದನ್ನು ನಾನು ಗೌರ್ಮೆಂಟ್ ನೋಟಿಸ್ ತರ್ತೀನಿ. 66 ಜನಕ್ಕೆ ಹಿಂಗೆ ಮಾಡಿದ್ದೀರಾ, ನಿಮಗೆ ತಾಯಿರಿದೆ ಇಲ್ವಾ ಅಂತೇಳಿ ರಿಪೋರ್ಟಲ್ಲಿ ಕಳಿಸ್ತೀನಿ. ಅದು ರಿಪೋರ್ಟ್ ಮಾಡ್ತೀನಿ. ಇಂಥ ಇನ್ಸಿಡೆಂಟ್ಗಳು ಸುಮಾರು ಬರ್ತವೆ, ಇದೊಂದೇ ಅಲ್ಲ. ನಾನು ನಿಮ್ಗೆ ಹೇಳಬೇಕಾಗುತ್ತೆ. ತುಮಕೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನೋಡಿ, ಸುಮಾರು 628 ಕೇಸು, 503 ಕೇಸ್ ಬಂದಿದೆ. ಪ್ರವಚನ ಇದ್ರೆ ಯಾರೂ ಕೇಸ್ ಕೊಡೋಕ್ಕೆ ಬರ್ತಾ ಇರಲಿಲ್ಲ. ನಾವೇನಾದರೂ ಮಾಡ್ತೀವಿ ಅಂತ ಜನಗಳು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ನಿನ್ನೆ ಇವತ್ತು ನಾವು ಒಂದು 125 ಕೇಸ್, ಟೋಟ್ಲು 628 ಕೇಸು, ಹೈಯೆಸ್ಟ್ ಇನ್ ದಿ ಕರ್ನಾಟಕ. ಯಾವ ಡಿಸ್ಟ್ರಿಕ್ಟಲ್ಲಿ ಇಷ್ಟು ಬಂದಿಲ್ಲ. ನಾವು ತಂದಿದ್ದೀವಿ. ಅದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ 171 ಕೇಸನ್ನು ಇಲ್ಲೇ ಇತ್ಯರ್ಥಪಡಿಸಿದ್ದೀನಿ, ನ್ಯಾಯ ಕೊಡಿಸಿದ್ದೀನಿ. ಅವ್ರು ಯಾರಾದರೂ ಆಫೀಸರ್ಗಳು ಮಾತಾಡ್ತಾ ಇದ್ದರೆ ಅವರ ಭ್ರಮೆ, ಅವರು ಒಂದು ದಿವಸ ಅನುಭವಿಸಲೇಬೇಕಾಗುತ್ತೆ. ಕಾನೂನುಬದ್ಧವಾಗಿ ನಾನು ಆಕ್ಷನ್ ತಗೊತೀನಿ. ಕಾನೂನು ಬಿಟ್ಟು ಅವ್ರು ಏನು ಮಾಡಿದ್ರೆ ಅವಕಾಶ ಕೊಡೋದಿಲ್ಲ. ಅವ್ರು ಏನು ಭ್ರಮೆ ಇದೆಯೇ
ಅದು ಅವರು ನಿದ್ದೆಯಲ್ಲಿ ಮಾಡಿರ್ಬೇಕಷ್ಟೇ, ಕನಸು ಅಂದ್ಕೋಬೇಕು. ನಿಜವಾದ ಭ್ರಮೆ, ನಿಜವಾದ ಆಕ್ಷನ್ ಏನು ಅಂತ ಇನ್ನು ಮುಂದೆ ಆಗುತ್ತೆ. ಸರ್ ಇನ್ನೊಂದು ದೇವ್ದು ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.